ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮಿಬ್ಬರ ಕಡೆಯಿಂದ ಆಲ್ ದಿ ಪ್ರೆಸ್ ಫ್ಯಾಮಿಲಿ, ಮೀಡಿಯಾ ಫ್ಯಾಮಿಲಿ, ನೀವು ನಿನ್ನೆಯಿಂದನೂ ಬಂದಿದ್ದಕ್ಕೆ ನಾನು ಪರ್ಸನಲಾಗಿ ಭೇಟಿ ಹಾಕಾಗಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆಸ್ ಅ ಫ್ಯಾಮಿಲಿ. ಆ್ಯಂಡ್ ಎಸ್, ಇವತ್ತಿನ ಒಂದು ಹೊಸ ಜೀವನ, ಒಂದು ಹೊಸ ಹುರುಪಿದೆ ನನಗೆ. ಐ ಥಿಂಕ್ ಐವ್ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೋನಲ್ ಅವರು ನನಗೆ ಅದೇನು ಹೇಳ್ತಾರಲ್ಲ, ಬೆಸ್ಟ್ ಕಮ್ಸ್ ಅಟ್ ದಿ ಲಾಸ್ಟ್ ಅಂತ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಹಸ್ ಬೀನ್ ವೆರಿ ಕೈಂಡ್. ಅದ್ಭುತವಾದಂಥ ಒಂದು ಪಾರ್ಟ್ನರ್ನ ಕೊಟ್ಟಿದ್ದಾರೆ. ಭಾಳ ಖುಷಿ ಇದೆ ನನಗೆ. ಸರ್, ಇಡೀ ಇಂಡಸ್ಟ್ರಿ ಅವರು ನಮ್ಮನೆ ಕುಟುಂಬದ ಒಂದು ಕಾರ್ಯಕ್ರಮ ನಡೀತಿದೆ, ಪ್ರೀತಿಯಿಂದ ನಿಮ್ಮಿಬ್ಬರ ಮೇಲೆ ಇರುವಂಥ ಪ್ರೀತಿ ಕಾಳಜಿಯಾಗಿ ಕ್ಯಾಮ್ರಾ. ಸರ್, ಫಸ್ಟಿಂದ ನಾವು ಹೇಳೋ ಥರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀವಿ. ಸೊ ಹಾಗೆ ಒಂದು ತಮ್ಮನ ಥರನೋ, ಒಂದು ಮಗನ ಥರನೋ, ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು ಎಮೋಷನಲ್ಲಿ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು. ಇವತ್ತು ನಿನ್ನೆ ಆಗೋದು ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಾರೆ. ಸೊ ಅದು ಹೆಂಗೆ ಅಂತಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು. ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ. ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟು ಆತ್ಮೀಯತೆ ಇತ್ತು ನನಗೆ. ಆ್ಯಂಡ್ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇಲ್ಲ. ಫಸ್ಟ್ ಟೈಮ್ ನಮ್ಮದು ಒಂದು ಪರ್ಸ್ನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಿದ್ದಲ್ವಾ. ಸೊ ಎವ್ರಿ ಒನ್ ವಿಲ್ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನು ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳಿ. ಸರ್, ಈಗ ಇಡೀ ಕುಟುಂಬದ ಜೊತೆಗಿದೆ, ಕುಟುಂಬದ ಆಪ್ತರೊಬ್ಬರನ್ನ ಮಿಸ್ ಮಾಡ್ಕೊಂಡಿದ್ರಿ, ಆ ಬಗ್ಗೆ ಮಾತಾಡಿದ್ರಿ ದರ್ಶನ್ ಸರ್ ಅನುಪಸ್ಥಿತಿಯಲ್ಲಿ. ಒಂದು ಮಾಹಿತಿ ಪ್ರಕಾರ ಒಂದು 2-3 ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡೋವಂಥದ್ದು ಆಗಿತ್ತು. ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲಿಟ್ಟಿದ್ರು. ಆ ಗಳಿಗೆ ನೆನೆಸ್ಕೊಂಡು ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿಮ್ಗೆ ಎಷ್ಟು ಕ್ಯಾಬ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ August 11th ಅನ್ನೋದು ಒಂದು ಓಕೆ, ಈ ಮಾಗನೇ ಡೇಟ್ ಚೆನ್ನಾಗಿರುತ್ತೆ ನಿಮಗೂ. ಒಂದು 2-3 ಆಪ್ಷನ್ ಇಟ್ಕೊಂಡಿದ್ದೆ ನಾನು. ಆಗಸ್ಟಲ್ಲಿ 2-3 ಡೇಟ್ ಇತ್ತು. ಸೊ ಹಂಗಾಗಿ ಅವರು 11th ಡೇಟ್ ಕೊಟ್ಟರು. 11th ಡೇಟ್ನ ಕೊಟ್ಟಿದ್ರು. ಅದಾಗಿ ಸ್ವಲ್ಪ ದಿವಸಕ್ಕೆ ಇದೊಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೆ ಗೊತ್ತಿತ್ತು ಡೇಟ್ ಅನ್ನೋದು ಅಂತ. ಹಾಗಾಗಿ ನಾವು ನಾನು ತುಂಬ ಒಂಥರ ಡೈಲಾಮದಲ್ಲಿ ಏನು ಮಾಡಬೇಕು ಅಂತ. ಯಾಕಂದರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ ಬಿಟ್ಟರೆ ಬಾಸ್ನ ತುಂಬ ಹೆಚ್ಚು ಮದುವೆ ಮಾಡ್ಕೊಂತಿದ್ದೆ. ಎಲ್ಲಿದ್ರು ಅಲ್ಲಿಂದ ಬ್ಲೆಸ್ ಮಾಡ್ತಾರೆ. ಬಂದಾಗ ವಿಲ್ ಗೋ ಅಂಡ್ ಟೇಕ್ ಹಿಸ್ ಬ್ಲೆಸ್ಸಿಂಗ್ಸ್. ಗಾಡಿ ಕಟ್ಟೋ ಸಂದರ್ಭಗಳು ತಂದೆ ಫೋಟೋ ಹಿಂದ್ಗಡೆ ನೋಡಿ ಸ್ವಲ್ಪ ಭಾವನಾತ್ಮಕವಾಗಿ ನೀವು ಕಣ್ಣೀರು ಹಾಕ್ತೀರಾ? ಅಂದರೆ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲನೂ. ಅವಾಗ ಅನಿಸುತ್ತೆ ಅದು ನಮ್ಮ ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ನಮ್ಮ ಆತ್ಮೀಯರು ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷ್ನಲ್ ಮಾಡುತ್ತೆ. ಸೊ ಅದೇ ಆಗಿದೆ ನನಗೆ. ಸೋನಾಲ್, ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಡೈರೆಕ್ಟ್ರಿಗೆ ಚಾನ್ಸ್ ಕೊಡ್ತೀವಿ ಅಂತ ಅನ್ಕೊಂಡಿದ್ರು? ಏನಿದೆ ಇಂಡಸ್ಟ್ರಿಗೆ ಎಂಟ್ರಿ ಇಂಥದ್ದೊಂದು ಚಾನ್ಸ್ ಆಕ್ಟರ್ಸ್? ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ನಿನ್ನೆಯಿಂದ ಯು ಹ್ಯಾವ್ ಬೀನ್ ವಿತ್ ಅಸ್. ಥ್ಯಾಂಕ್ ಯು ಸೋ ಮಚ್. ಮಾತಾಡೋದೆಲ್ಲ ಇವ್ರು ಮಾತಾಡಿದ್ದಾರೆ. ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನೀವು ದರ್ಶನ್ ಸರ್ ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಮ್ ದ ಬಿಗಿನಿಂಗ್. ಸೊ ಅಫ್ಕೋರ್ಸ್ ವಿ ಮಿಸ್ ಹಿಮ್. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಆರ್ ಅವ್ರು ಆಚೆ ಬಂದು ಟೇಕ್ ಬ್ಲೆಸ್ಸಿಂಗ್ಸ್. ಸರ್, ತುಂಬ ಅಪರೂಪ ಜೋಡಿ ಅಂದರೆ ಡೈರೆಕ್ಟರ್ ಮತ್ತು ಹೀರೋಯಿನ್ ಕಾಂಬಿನೇಷನ್ ಎಲ್ಲ ಹೇಳ್ತಿರೋದು. ಅದು ಪ್ರೊಫೆಷನಲಿ ಅದಾಗಿದೆ ಅಷ್ಟೇ. ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್. ಈ ಥರದೊಂದು ಪರ್ಸ್ನಾಲಿಟಿ, ಈ ಥರದೊಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೇನೆ ನಾನು. ನಾವಿಬ್ಬರು ಮಾತಾಡೋಕೆ ಶುರು ಮಾಡಿದಾಗ ಅದೇನೇ ಇದ್ದಿದ್ದು. ಅವ್ರು ಯಾವತ್ತೂ ಅವ್ರಿಗೊಂದು ನನ್ನ ಹೀರೋಯಿನು, ನನಗೊಂದು ಸ್ಟಾರ್ಡಮ್ ಇದೆ, ನನ್ನ ಸೆಲೆಬ್ರಿಟಿ, ನಾನು ಯಾವುದೂ ಅದು ತಲೆಯಲ್ಲಿ ಇಲ್ಲೇ ಇಲ್ಲ. ನನಗೂ ಅಷ್ಟೇ. ನಾವಿಬ್ಬರು ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಲೇ ತಲೆ ಇಟ್ಕೊಂಡು ಮಾತುಕತೆ ಶುರುವಾಗಿದ್ದಲ್ಲ. ಅಂದೆ ನಿಮ್ಮದೊಂದು ಪ್ರಪೋಸಲ್ಲು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಡ್ಬಿಡ್ತಿದ್ದೆ ನಾನು ಈ ಥರದೊಂದು ವ್ಯಕ್ತಿಗೋಸ್ಕರ ಅಂತ. ಸೊ ಅದು ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಕೊಂಡಿದೆ. ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ. ಸೋನಾಲ್, ನಿಮಗೆ ಸ್ಪೆಷಲ್ ಡೇ ಯಾಕಂತಂದ್ರೆ ನಿಮ್ಮ ಬರ್ಡೇ ದಿನ ಅದ್ರ ಬಗ್ಗೆ ಮಾತಾಡೋದು. ಇಲ್ಲ, ಆ್ಯಕ್ಚುಲಿ ನಮಗೆ ಒಳ್ಳೆ ದಿನ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ. ಬರ್ಡೇ ದಿನ ಅಂತ ಅಲ್ಲ, ಇದು ವಾಸ್ ವೆರಿ ಪ್ರೆಷಸ್ ಅಂತ ಈ ಡೇನ ಸೆಲೆಕ್ಟ್ ಮಾಡಿ. ಮತ್ತೆ ಅವ್ರು ಕೇಳಿದ್ರು ನನಗೆ, ನಿನ್ನ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ರೆ ಪರವಾಗಿಲ್ವಾ ಅಂತ. ಐ ಸೆಡ್ ಇಟ್ಸ್ ಓಕೆ, ಇಟ್ಸ್ ವೆರಿ ಸ್ಪೆಷಲ್. ನಿಮ್ಮ ಬಾರ್ನ್ ಆಗಿರೋ ದಿನಾನೇ ಯು ಆರ್ ಸ್ಟಾರ್ಟಿಂಗ್ ಎನಾದರ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ. ಅಮ್ಮನಿಗೆ ಇವತ್ತು ನಿರಾಳ ಅಂತ ಅನ್ಸುತ್ತೆ, ಯಾಕಂದ್ರೆ ತುಂಬ ವರ್ಷದ ಫ್ರೆಂಡ್ಸ್.
ಅಮ್ಮನಿಗೆ ಖಂಡಿತವಾಗ್ಲು ಅವರು ಅದೇ ಎಮೋಷ್ನಲ್ ಆಗಿದ್ದಾರೆ. ನನಗದೇ ಅವರ ಇದ್ದಂಥ ಆಸೆ ಅವ್ರು ಯಾವತ್ತೂ ನನಗೆ ಏನೋ ಈ ಥರ ಮನೆ ಮಾಡುವಂತನೋ ಇನ್ನೊಂದೇನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ. ಅವ್ರು ಒಂದೇನೆ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದು. ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ, ಇದು ದೇವ್ರ ಇಚ್ಛೆ ಇರುತ್ತೆ. ಸೊ ಅದು ಇವತ್ತಿಂದು ನನ್ನ ಹಣೆ ಮೇಲೆ ಬರ್ದಿತ್ತು. ಅಮ್ಮನ ಕಣ್ಣು ಮುಂದೆ ಇದೊಂದು ಆಗಿದ್ದು ಖುಷಿ ಇದೆ. ಥ್ಯಾಂಕ್ ಯು ಸರ್. ಹ್ಯಾಪಿ ಮ್ಯಾರೇಜ್. ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಜೊತೆಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆದಾಗಿ